ನೌಕರಿಗಳೆಲ್ಲ ನನ್ನ ಸ್ನೇಹಿತರಿಗೆ ಸಹೋದರಿಗೆ ನಮಸ್ಕಾರ. KPSC ಕಡೆಯಿಂದ ಇವತ್ತು ಬಂದಿರುವಂತಹ ಒಂದು ಬ್ಯೂಟಿಫುಲ್ ನೋಟಿಫಿಕೇಶನ್ ಫಾರ್ ಆಲ್ ದಿ ಬಿಲೌಡ್ ಆಟೋಮೊಬೈಲ್ ಅಂಡ್ ಆಟೋಮೊಬೈಲ್ ಅಂಡ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಗೆಳೆಯರಿಗೆ ಒಳ್ಳೆ ಅವಕಾಶ, ಒಳ್ಳೆ ಸಿಹಿಯಾದ ಸುದ್ದಿ ಬಂದಿದೆ. ಇದು ಇಟ್ಸ್ ಆಲ್ ಅಬೌಟ್ ಜಾಬ್ ನೋಟಿಫಿಕೇಶನ್. ಏನ್ ಜಾಬ್ ಇದು? ಮೋಟಾರ್ ವಾಹನ ನಿರೀಕ್ಷಕರು, ಮೋಟಾರ್ ವೆಹಿಕಲ್ ಇನ್ಸ್ಪೆಕ್ಟರ್ ಅಂತ ಅನ್ಕೊಳ್ಳಿ. ಓಕೆ, RTO ನಲ್ಲಿ ಬಿಟ್ಟಿರುವಂತಹ ಒಂದು ವೇಕೆನ್ಸಿ, ರೋಡ್ ಟ್ರಾನ್ಸ್ಪೋರ್ಟ್ ಆರ್ಗನೈಸೇಷನ್ ಅಲ್ಲಿ ಬಿಟ್ಟಿರುವಂತಹ ವೇಕೆನ್ಸಿ, ಅದು ಕರ್ನಾಟಕ ಗೌರ್ಮೆಂಟ್ ಅಲ್ಲಿ. ಅರ್ಜಿ ಆಹ್ವಾನ ಸ್ಟಾರ್ಟ್ ಆಗ್ತಾ ಇದೆ ಇವತ್ತಿಂದ 22ನೇ ತಾರೀಕು 4ನೇ ತಿಂಗಳು, ಅಂದ್ರೆ 22nd ಆಫ್ ಏಪ್ರಿಲ್ ನಿಂದ ಸ್ಟಾರ್ಟ್ ಆಗುತ್ತೆ. 21st ಆಫ್ ಮೇ ತನಕ ಎಂಡ್ ಆಗುತ್ತೆ ಅಪ್ಲಿಕೇಶನ್ ಹಾಕೋದು. ಓಕೆ, ಆದ್ಮೇಲೆ 21st ಆಫ್ ಮೇ ತನಕ ನಿಮಗೆ ಶುಲ್ಕ ಪಾವತಿಸಲು ಕೊನೆಯ ದಿನಾಂಕವಾಗಿರುತ್ತೆ. ಎಷ್ಟು ಹುದ್ದೆಗಳಿದಾವೆ? 70 ಹುದ್ದೆಗಳಿದಾವೆ. ಇದ್ರ ಟೇಬಲ್ನ ನಾನು ತೋರಿಸ್ತೀನಿ, ಏನೆಲ್ಲ ಸೆಗ್ರಿಗೇಷನ್ ಇದೆ ಅಂತ ಹೇಳ್ಬಿಟ್ಟು. ಓಕೆ, ಈಗ ನೋಡಿ ನೈಸ್. ಈಗ ಸೆಲೆಕ್ಷನ್ ಪ್ರೊಸೀಜರ್ ಹೇಗಿದೆ? ಸ್ಪರ್ಧಾತ್ಮಕ ಪರೀಕ್ಷಾ ವಿಧಾನ. ಫಸ್ಟ್ ಕನ್ನಡ ಕಡ್ಡಾಯ ಭಾಷೆಯನ್ನು ಬರೀಲೇಬೇಕಾಗುತ್ತೆ. ಸಾರಿ, ಕನ್ನಡ ಕಡ್ಡಾಯ ಭಾಷೆ ಅಂತೂ ಇದೆ. ಕರ್ನಾಟಕ ನಾಗರಿಕ ಆಗಿ ನೀವು ಕನ್ನಡ ಭಾಷೆನ ಬರೀಬೇಕು. ಆದ್ಮೇಲೆ 2 ಪತ್ರಿಕೆನಲ್ಲಿ ಈ ಎಕ್ಸಾಮ್ ಅನ್ನು ಕಂಡಕ್ಟ್ ಮಾಡ್ತಾರೆ. ಫಸ್ಟ್ ಪೇಪರ್ 1 ಸಾಮಾನ್ಯ ಜ್ಞಾನ, ಜನರಲ್ ನಾಲೆಡ್ಜ್ ಟಾಪಿಕ್ಸ್ ಕೊಟ್ಟಿದ್ದಾರೆ, ಒಂದ್ಸಲ ರೀಡ್ ಮಾಡ್ಕೊಳ್ಳಿ. ಓಕೆ, ಇದು ಎಷ್ಟು 1.5 hour ಇರುತ್ತೆ, 100 ಅಂಕೆಗಳಿಗೆ ಇರುತ್ತೆ. ಓಕೆ, ಎಲ್ಲ ರಿಲೇಟೆಡ್, ಹಿಸ್ಟ್ರಿ, ಜಿಯೋಗ್ರಫಿ ಎಲ್ಲ ಕರ್ನಾಟಕ ರಿಲೇಟೆಡ್ ಜಾಸ್ತಿ ಕೇಳಿದ್ದಾರೆ, ಪೊಲಿಟಿ ಇದೆಲ್ಲ ನೋಡ್ಕೊಳ್ಳಿ. ಆದ್ಮೇಲೆ ಪತ್ರಿಕೆ 2ರಲ್ಲಿ KEC ಪ್ಯಾಟರ್ನ್, ಏನು ಕನ್ನಡ ಇಂಗ್ಲಿಷ್ ಕಂಪ್ಯೂಟರ್ಸ್, ಈ ಪ್ಯಾಟರ್ನ್ ಅಲ್ಲಿ ಗರಿಷ್ಠ ಅಂಕೆಗಳು ನೋಡಿ, ಮ್ಯಾಕ್ಸಿಮಮ್ ಮಾರ್ಕ್ಸ್ 35, 35, 30. ಕಂಪ್ಯೂಟರ್ಗೆ 30 ಮಾರ್ಕ್ ಇದೆ, ಸಾಮಾನ್ಯ ಇಂಗ್ಲಿಷ್ 35, ಸಾಮಾನ್ಯ ಕನ್ನಡ ಬರೀ 35. ಈ ತರ ಮಾರ್ಕ್ಸ್ ನ ಸೆಗ್ರಿಗೇಟ್ ಮಾಡ್ಬಿಟ್ಟು ನಿಮಗೆ ಒಳ್ಳೆ ಅವಕಾಶ ಕೊಟ್ಟಿದ್ದಾರೆ ಗಾಯ್ಸ್. ಪೇಪರ್ 1 ಪೇಪರ್ 2 ಎರಡು ಇರುತ್ತೆ. ಈ ಎರಡರಲ್ಲಿ ಯಾರು ಮ್ಯಾಕ್ಸಿಮಮ್ ಸ್ಕೋರ್ ಮಾಡ್ತಾರೆ ಅವರಿಗೆ ಈ ಅವಕಾಶವಾಗಿರುತ್ತೆ. ಓಕೆ, ಈ ಎಕ್ಸಾಮ್ OMR ಬೇಸ್ಡ್ ಇರ್ಬೋದು, ಅಥವಾ ಈ ಎಕ್ಸಾಮ್ ಬಂದ್ಬಿಟ್ಟು OMR ಬೇಸ್ಡ್ ಇರ್ಬೋದು, ಆರ್ ಎಲ್ಸ್ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ ಟೆಸ್ಟ್ ಸಹ ಇರ್ಬೋದು. ಸ್ಪರ್ಧಾತ್ಮಕ ಪರೀಕ್ಷೆನಲ್ಲಿ ನೀವು ಇನ್ನೂ ಒಂದು ಎಕ್ಸಾಮ್ ಬರೀಬೇಕಾಗುತ್ತೆ, ಕಡ್ಡಾಯ ಕನ್ನಡ ಭಾಷೆ ಅಂತ ಹೇಳ್ಬಿಟ್ಟು ಒಂದು ಎಕ್ಸಾಮ್ ಇರುತ್ತೆ. ಓಕೆ, ಈಗ ಶೈಕ್ಷಣಿಕ ವಿದ್ಯಾರ್ಹತೆ ಮತ್ತು ವಯೋಮಿತಿ ಎಷ್ಟಿದೆ ಏನಂತ ನೋಡೋಣ. ಶೈಕ್ಷಣಿಕ ವಿದ್ಯಾರ್ಹತೆ ನೋಡಿ, ಕಂಪ್ಲೀಟ್ ಈ ಟೇಬಲ್ ನೋಡಿದ್ರೆ ಸಾಕು ನಾವು. ಗ್ರೂಪ್ ಸಿ ಹುದ್ದೆಗಳಾಗಿರುತ್ತೆ. ಗ್ರೂಪ್ ಸಿ ಹುದ್ದೆಗಳಾಗಿರುತ್ತೆ. 33,450 ರೂಪಾಯಿ ಬೇಸಿಕ್ ಪೇ ಸ್ಕೇಲ್, 70 ಜಾಬ್ಸ್ ಇದಾವೆ. ಮಸ್ಟ್ ಹ್ಯಾವ್ ಪಾಸ್ SSLC ಎಕ್ಸಾಮಿನೇಷನ್ ಪಾಸ್ ಆಗಿರಬೇಕು. ಮತ್ತೆ ಅದ್ರ ಜೊತೆಯಲ್ಲಿ ಡಿಪ್ಲೊಮಾ ಇನ್ ಆಟೋಮೊಬೈಲ್ ಇಂಜಿನಿಯರಿಂಗ್ 3 ವರ್ಷ ಅವಧಿ, ಅಥವಾ ಡಿಪ್ಲೊಮಾ ಇನ್ ಮೆಕ್ಯಾನಿಕಲ್ 3 ವರ್ಷ ಅವಧಿ ಕಂಪ್ಲೀಟ್ ಮಾಡ್ಕೊಂಡಿರಬೇಕು. ಸೆಂಟ್ರಲ್ ಗೌರ್ಮೆಂಟ್ ಆ ಸ್ಟೇಟ್ ಗೌರ್ಮೆಂಟ್ ಇಂದ ರೆಕಗ್ನೈಸ್ ಆಗಿರೋಂಥದ್ದು. ಮತ್ತೆ ಡಿಗ್ರಿ ಆಗಿರೋರು ಸಹ ಆಗ್ಬೋದು, ಡಿಗ್ರಿ ಇನ್ ಆಟೋಮೊಬೈಲ್ ಇಂಜಿನಿಯರಿಂಗ್ ಮತ್ತು ಮೆಕ್ಯಾನಿಕಲ್ ಇಂಜಿನಿಯರಿಂಗ್. ಆದ್ಮೇಲೆ BTech ಆಟೋಮೊಬೈಲ್, BTech ಇನ್ ಮೆಕ್ಯಾನಿಕಲ್ ಮಾಡಿದ್ರು ಸಹ ಆಗ್ಬೋದು. ಅಂಡ್ ಅದರ ಜೊತೆಯಲ್ಲಿ ಏನಿರ್ಬೇಕು ನೋಡಿ, ಹೋಲ್ಡಿಂಗ್ ಎ ಡ್ರೈವಿಂಗ್ ಲೈಸೆನ್ಸ್ ಅಥರೈಸಿಂಗ್ ಟು ಡ್ರೈವ್ ಮೋಟಾರ್ ಸೈಕಲ್ ವಿತ್ ಗೇರ್ ಅಂಡ್ ಲೈಟ್ ಮೋಟಾರ್ ವೆಹಿಕಲ್ಸ್. ಓಕೆ, LMV 4-wheeler ವೆಹಿಕಲ್ಸ್ ಸಹ ನೀವು ಡ್ರೈವಿಂಗ್ ಲೈಸೆನ್ಸ್ ಪಡೆದಿರಬೇಕು. ಆದ್ಮೇಲೆ ಏನು ವೆರಿ ಇಂಪಾರ್ಟೆಂಟ್ ಪ್ಯಾರಾಮೀಟರ್ಸ್ ಇದೆ ಒಂದು ನೋಡೋಣ. ಓಕೆ, ಫಾರ್ ಮೆನ್ ಆದ್ರೆ ಹೈಟ್ ನೋಡಿ 168 ಸೆಂಟಿಮೀಟರ್ ಇರಬೇಕು. ಚೆಸ್ಟ್ ಬಂದ್ಬಿಟ್ಟು 86 ಸೆಂಟಿಮೀಟರ್ ವೆನ್ ಫುಲ್ಲಿ ಎಕ್ಸ್ಪ್ಯಾಂಡೆಡ್. ಓಕೆ, ಫುಲ್ಲಿ ಎಕ್ಸ್ಪ್ಯಾಂಡೆಡ್ ವಿತ್ ಮಿನಿಮಮ್ ಎಕ್ಸ್ಪಾನ್ಷನ್ ಮಸ್ಟ್ ಬಿ 5 ಸೆಂಟಿಮೀಟರ್. ಫಾರ್ ವುಮೆನ್ ಆದ್ರೆ 155 ಸೆಂಟಿಮೀಟರ್ಸ್, 49 kg ಇರಬೇಕು. ಫಾರ್ ಮೆನ್ ಅಂಡ್ ವುಮೆನ್ ಬೋತ್ ಕಾಮನ್ ಸ್ಟ್ಯಾಂಡರ್ಡ್ಸ್. ಯಾವುದು ಸಿ ಟೈಪ್ ಅಲ್ಲಿ ಏನದು ವಿಷನ್, ಮಸ್ಟ್ ಹ್ಯಾವ್ ದ ಫಾಲೋಯಿಂಗ್ ಸ್ಟ್ಯಾಂಡರ್ಡ್ ಡಿಸ್ಟೆಂಟ್ ನಿಯರ್ ವಿಷನ್ ವಿತ್ ಅಂಡ್ ವಿತೌಟ್ ಗ್ಲಾಸಸ್. ಡಿಸ್ಟೆಂಟ್ ವಿಷನ್ ನೋಡಿ 6/9 ಆರ್ 6/9 ಇರಬೇಕು. ಬೆಟರ್ ಐ ವರ್ಸ್ ಐ, ಬೆಟರ್ ಅಂದ್ರೆ 6/9, 6/9, 6/9 ಇದು ವಿಷನ್ಸ್ ಕೊಟ್ಟಿದ್ದಾರೆ, ನೋಡ್ಕೊಳ್ಳಿ ಒಂದ್ಸಲ. ನಿಯರ್ ವಿಷನ್ 0/6, 0/8 ಇರಬೇಕು. ಹಿಯರಿಂಗು ಚೆನ್ನಾಗಿರ್ಬೇಕು. ಓಕೆ, ರಿನ್ನರ್ ಟೆಸ್ಟು, ವೆಬ್ಬರ್ಸ್ ಟೆಸ್ಟ್ ಫಾರ್ ವೆಟಿಗೋ ಇವೆಲ್ಲ ಟೆಸ್ಟ್ ಮಾಡಿಸ್ತಾರೆ. ಎನಿ ಡಿಫೆಕ್ಟ್ ಅಬ್ಸರ್ವಿಂಗ್ ಡ್ಯೂರಿಂಗ್ ದ ಟೆಸ್ಟ್ ಮೆನ್ಷನ್ಡ್ ಅಬೌವ್ ಶೆಲ್ ಬಿ ಡಿಸ್ಕ್ವಾಲಿಫೈಡ್. ಈ ಟೆಸ್ಟ್ ಅಲ್ಲಿ ಪಾಸ್ ಆಗಿಲ್ಲ ಅಂತಂದ್ರೆ ನೀವು ಡಿಸ್ಕ್ವಾಲಿಫೈಡ್. ಎನಿ ಒನ್ ಆಫ್ ದ ಫಾಲೋಯಿಂಗ್ ಶೆಲ್ ಆಲ್ಸೋ ಬಿ ಫಿಸಿಕಲಿ ಡಿಸ್ಕ್ವಾಲಿಫಿಕೇಶನ್. ಯಾವುದು ನಾಕ್ ನೀಸ್ ಇದ್ರೆ, ಬೋ ಲೆಗ್ಸ್ ಇದ್ರೆ, ಫ್ಲಾಟ್ ಫೀಟ್ ಇದ್ರೆ, ವೆರಿಕೋಸ್ ವೈನ್ಸ್ ಇದ್ದೆ, ಮಸ್ಟ್ ಬಿ ಫ್ರೀ ಫ್ರಮ್ ಆಲ್ congenital diseases and or deformities as certified by medical board constituted for this purpose. Okay,
ತೃತೀಯಲಿಂಗ ಅಭ್ಯರ್ಥಿಗಳಿಗೂ ಸಹ ಅವಕಾಶ ಇದೆ. ಓಕೆ, ಅದನ್ನೊಂದು ಸ್ವಲ್ಪ ರೀಡ್ ಮಾಡ್ಕೊಳ್ಳಿ. ಈಗ ಟೇಬಲ್ ಕಡೆ ಬಂದರೆ ನೋಡಿ, ಮ್ಯಾಕ್ಸಿಮಮ್ ಏಜ್ ಲಿಮಿಟ್ ವಯೋಮಿತಿ ನೋಡಿ 18 ವರ್ಷ ಮಿನಿಮಮ್ ಇರಬೇಕು. ಗರಿಷ್ಠ ಸಾಮಾನ್ಯ ಅಭ್ಯರ್ಥಿಗಳಿಗೆ 35 ವರ್ಷ, 2A 2B 3A 3Bಗೆ 38 ವರ್ಷ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ SC ಕ್ಯಾಟಗಿರಿ 1ಗೆ 40 ಇಯರ್ಸ್ ಏಜ್ ಇರಬೇಕು. ಟೇಬಲ್ ನೋಡಿ, ಟೇಬಲ್ ವೆರಿ ಇಂಪಾರ್ಟೆಂಟ್. 3A 3Bಗೂ ಸಹ ಇದೆ. SC ST 3A ಕ್ಯಾಟಗಿರಿ 1, 2A 2B 3A 3B ಸಾಮಾನ್ಯ ಕ್ಯಾಟಗಿರಿ. ಸುಮಾರು ವೇಕೆನ್ಸೀಸ್ ಕೊಟ್ಟಿದ್ದಾರೆ ಗಾಯ್ಸ್. ಅಂಗವಿಕಲರಿಗೆ ಸಹ ವೇಕೆನ್ಸೀಸ್ ಇದೆ ನೋಡಿ, ಒಳ್ಳೆ ಅವಕಾಶ. 5 ವೇಕೆನ್ಸಿ ಅಂಗವಿಕಲರಿಗೆ ಇದೆ. ಸೊ ಇಷ್ಟೆಲ್ಲ ವೇಕೆನ್ಸೀಸ್ ಇದಾವೆ. ಸೊ 70 ವೇಕೆನ್ಸೀಸ್ ಒಟ್ಟಲ್ಲಿ. ಸೊ ಇದನ್ನ ವೇಸ್ಟ್ ಮಾಡ್ಕೋಬೇಡಿ. ಓಕೆ ಗೈಸ್, ಇದು ಬಂದು ನಾನ್ HKದು ವೇಕೆನ್ಸೀಸ್ ಆಗಿರುತ್ತೆ. ಅಂದ್ರೆ ನಾನ್ ಹೈದರಾಬಾದ್ ಕರ್ನಾಟಕನಲ್ಲಿ 70 ವೇಕೆನ್ಸೀಸ್ ಇದೆ. ಅದೇ ಹೈದರಾಬಾದ್ ಕರ್ನಾಟಕನಲ್ಲಿ ಬಂದ್ರೆ ನೋಡಿ, ಹೈದರಾಬಾದ್ ಕರ್ನಾಟಕದಲ್ಲಿ 6 ಹುದ್ದೆಗಳಿದಾವೆ. SC ST ಕ್ಯಾಟಗಿರಿ 1, ಪರಿಶಿಷ್ಟ ಜಾತಿ SC ST ಕ್ಯಾಟಗಿರಿ 1 ಮತ್ತೆ ಸಾಮಾನ್ಯ ಅಭ್ಯರ್ಥಿ 1 ವೇಕೆನ್ಸಿ ಇದೆ. ಮಹಿಳೆಗೊಂದಿದೆ, ಸಾಮಾನ್ಯ ಗ್ರಾಮೀಣನು ಒಂದಿದೆ. ಒಟ್ಟಲ್ಲಿ 6 ವೇಕೆನ್ಸಿ ಇದೆ HK ರೀಜನ್ ಅವ್ರಿಗೆ. ಎಲ್ಲ ರಿಮೈನಿಂಗ್ ಪಾಯಿಂಟ್ಸ್ ಎಲ್ಲ ಎಲ್ಲರಿಗೂ ಸೇಮ್. ಓಕೆ, ಅಷ್ಟೇ ಗಾಯ್ಸ್. ಇಷ್ಟು ಹೇಳ್ತಾ ನನ್ನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಲೈಕ್ ಆಗಿದೆ, ಲೈಕ್ ಬಟನ್ನ ಕ್ಲಿಕ್ ಮಾಡೋದು ಮರಿಬೇಡಿ. ಅದೇ ನಮಗೆ ಒಂದು ಎಂಕರೇಜ್ಮೆಂಟ್ ಇರುತ್ತೆ. ಓಕೆ, ಎಂಕರೇಜ್ಮೆಂಟ್ ಆ್ಯಂಡ್ ಫೀಡ್ಬ್ಯಾಕ್ ಕೊಡೋದು ನೀವು, ಅದೇ ನಮಗೆ. ಆ್ಯಂಡ್ ಕಮೆಂಟ್ ಮಾಡ್ಬೇಕಂತ ಅಂದ್ಕೊಂಡೆ, ಕಮೆಂಟ್ ಮಾಡಿ. ಏನಾದರೂ ಡೀಟೇಲ್ಸ್ ಜಾಸ್ತಿ ಬೇಕಿದ್ರೆ ಕೇಳಿ. ವಿ ಲೈಕ್ ಟು ಶೇರ್ ಯು ಮೋರ್ ಡೀಟೇಲ್ಸ್ ಕೇಳಿದಷ್ಟು ನಮಗೂ ಹೇಳಬೇಕಂತ ಅನಿಸುತ್ತೆ. ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳೋದು, ಹೊಸ ವಿದ್ಯಾರ್ಥಿಗಳಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳೋದು ಮರಿಬೇಡಿ. ಓಕೆ, ಇದಕ್ಕೆ ನಾವು ಇಷ್ಟರಲ್ಲೇ ಕೋರ್ಸ್ನ ಲಾಂಚ್ ಮಾಡ್ತೀವಿ. ಐ ವಿಶ್ ಯು ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಗೈಸ್. ಸಿ ಯು ಇನ್ ದ ನೆಕ್ಸ್ಟ್ ಸೆಷನ್.